ಈ ಕಾಲೇಜ್ಗೆ ಅಪ್ಲೈ ಮಾಡಿದ್ದೆ, ಸೀಟ್ ಕೊಡಲಿಲ್ಲ. ಯಾಕೆ ಸರ್ ಅಂತ ಬಂದು ಕೇಳಿದಕ್ಕೆ, ನಿಮ್ಮ ಅಕ್ಕಂದೇ ಅವಾರ್ಡ್ ಜಾಸ್ತಿ ಆಗಿದೆ ಅಮ್ಮ, ನೀನು ಬೇಡ, ನೀನು ಅಲ್ಲೋಗು. ಒಂದೇ ವರ್ಷ ಸ್ಪೋರ್ಟಲ್ಲಿ ಗೆದ್ದಿದ್ದು ಅಂದರೆ ಅವಳು ಯೋಗನಲ್ಲಿ ಗೆದ್ದುಬಿಡಿದ್ಲು. ಹೇಗೆ ಅಂತ ನಾವೆಲ್ಲ ಶಾಕ್ ಆಗಿಬಿಟ್ರೆ, 3 ಜನ ಇದ್ದಂತೆ 3ನೇ ಪ್ರೈಸ್ ಬಂದಿತ್ತು ಅವಳಿಗೆ. ಗೌರಿ ಯಾರನ್ನೂ ಬಿಡಲ್ಲ ಆ ಥರ. ಸಿದ್ದರಾಮಯ್ಯ ಅವ್ರ ಆಫೀಸ್ಗೆ ಹೋದ್ರು ಇವಾಗ ಹೇಳ್ತಾರೆ, ಅವ್ಳು ಸ್ವಂತಕ್ಕೆ ಅವತ್ತು ಬಂದಿಲ್ಲ ಅವಳು. ನನಗೆ ಸ್ಟೇಜ್ ಮೇಲೆ ಬಂದು ಮಾತಾಡೋದು ಸ್ವಲ್ಪ ಕಷ್ಟ. ಬಟ್ ಎನಿವೇ, ಫಸ್ಟು ನನಗೆ ಏನು ಹೇಳಬೇಕು ಅಂತ ಇಷ್ಟ ಅಂದರೆ, ನ್ಯಾಷನಲ್ ಕಾಲೇಜ್ ಬಂದು ತುಂಬಾ ವರ್ಷ ಆಗಿತ್ತು. ಇದು ನಿಮ್ಗೆ ಗೊತ್ತಿರೋ ಗೌರಿ ಕಾಲೇಜ್, ಇದು ಗೌರಿ ಓದಿದ ಕಾಲೇಜು. ಹೌದೌದು. ಇಲ್ಲಿ ಬಂದ ಕೂಡಲೇ ಎಲ್ಲ ಮೆಮೊರೀಸ್ ಹಂಗೆ ಫ್ಲ್ಯಾಶ್ ಆಗಿಬಿಡ್ತು. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಗೌರಿ ಇನ್ನು ಕಾಲೇಜ್ ಫಸ್ಟ್ PUC ಸೆಕೆಂಡ್ PUC ಏನೋ, ನಾನಿನ್ನು ಸ್ಕೂಲಲ್ಲಿದ್ದೆ, ಹೈಸ್ಕೂಲ್ನಲ್ಲಿದ್ದೆ. ಆವಾಗ ತಾನೇ ಅವಳು ಲವ್ ಮಾಡಿದ್ಲು, ಚಿದು ಅಂತ. ಅವಳು ಫಸ್ಟ್ ಬಾಯ್ ಫ್ರೆಂಡು ಹಸ್ಬೆಂಡು ಎಲ್ಲ ಲವ್ ಮಾಡಿದ್ಲು. ನಾನು ಕರ್ಕೊಂಬಂದು ಬಾರೆ ತೋರಿಸ್ತೀನಿ ಅವನ್ನ ಅಂತ. ನನಗೆ ಎಷ್ಟು ನೆನಪಾಯಿತು ಅಂದರೆ, ಆವಾಗ ಆ್ಯಕ್ಚುಲಿ ಡೋರ್ವೇ ಮುಂದೆ ಇತ್ತು, ಇಲ್ಲಿರಲಿಲ್ಲ. ಇದು ಫ್ಲೈಓವರ್ ಬಂದಮೇಲೆ ಈ ಕಡೆ ಶಿಫ್ಟ್ ಮಾಡಿದೆ, ಆ ಕಡೆ ಇತ್ತು. ಬಂದ ಕೂಡಲೇ ನಾನು ಅವಳ ಜೊತೆ ಗೊತ್ತಲ್ಲ, ತಂಗಿದ್ದೀನಿ ಕರ್ಕೊಂಬಂದು ಸ್ವಲ್ಪ ಎಕ್ಸ್ಕ್ಯೂಸ್ ಥರ ಆಗುತ್ತೆ ಅಂತ ಕರ್ಕೊಂಬಂದಿದ್ಲು. ಬಂದು ಇಲ್ಲೆಲ್ಲ ಗಾಡಿಗಳು ನಿಂತಿತ್ತು. ಒಂದು ಸುವೇಗ ಲೂನಾ ಮುಂದೆ ಒಂದು ಹುಡುಗ ನಿಂತಿದ್ದ, ಸಣ್ಣಕ್ಕೆ ಗ್ರೀನ್ ಪ್ಯಾಂಟ್ ಹಾಕ್ಕೊಂಡು. ನಾನು ಯಾರೇ ಕನ್ನಡಕ ಬೇರೆ ಇದ್ದಪ್ಪ. ನನ್ನ ಪ್ರಕಾರ ನನ್ನ ಅಕ್ಕ ತುಂಬ ಚೆನ್ನಾಗಿದ್ಲು. ಇವನು ಯಾರನ್ನೋ ತೋರಿಸ್ತಾಳಲ್ಲಪ್ಪ ಈ ಥರ. ಅವಳು ಚೆನ್ನಾಗಿ ಹೋಗ್ದು, ಇವಳು ಯಾರಂತ ಅವನು ಯಾರೇ ಅಂತ ಕೇಳ್ತಾಯಿ, ನೀನು ತೋರಿಸ್ತಾಳೆ. ಆಮೇಲೆ ಅವ್ನು ಲವ್ ಮಾಡ್ತಾ ಇದೆಯಾ ಅಂತ ಶಾಕ್ ಆಗಿಬಿಟ್ಟಿದೆ. ಅದು ಸುಮಾರು ಜರ್ನಿನೇ ಆಯಿತು ಅವರಿಬ್ಬರದು. ಅದಾದಮೇಲೆ ಮನೆಗೆ ಬಂದು ಕೇಳ್ಕೊಂಡಿದ್ದು, ಮದುವೆ ಆಗ್ಬೋದಾ ಅಂತೆಲ್ಲ ಕೇಳ್ಕೊಂಡಿದ್ದೆಲ್ಲ ಆಯಿತು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನ್ಯಾಷನಲ್ ಕಾಲೇಜ್ ನರಸಿಂಹಯ್ಯ ಸರ್, ನಾನು ಕಾಲೇಜ್ ಹೈಸ್ಕೂಲ್ ಆದಮೇಲೆ ಅಪ್ಲೈ ಮಾಡಿದ್ದೆ, ಈ ಕಾಲೇಜ್ಗೆ ಅಪ್ಲೈ ಮಾಡಿದ್ದೆ, ಸೀಟ್ ಕೊಡಲಿಲ್ಲ. ಯಾಕೆ ಸರ್ ಅಂತ ಬಂದು ಕೇಳಿದಕ್ಕೆ, ನಿಮ್ಮ ಅಕ್ಕಂದೇ ಅವಾಂತರಗಳು ಜಾಸ್ತಿ ಆಗಿದೆ ಅಮ್ಮ, ನೀನು ಬೇಡ, ನೀನು ಅಲ್ಲೋಗು. ನಾನು ಆಮೇಲೆ ಜಯನಗರ್ ಕಾಲೇಜಲ್ಲಿ ಹೋಗಿ ಸೇರಿಕೊಂಡೆ. ಸೊ ಇಲ್ಲಿ ಬೇಡ ಅಂತ ಅವಳು ಆಗಲೇ ಚಟುವಟಿಕೆ ಅಂದರೆ ಎಲ್ಲ ಪೊಲಿಟಿಕಲಿ ಅವೇರು ಇದ್ದ. ಅವಾಗ ಜರ್ನಲಿಸಮ್ ಕೂಡ ಅಪ್ಪನಿಂದ ಪ್ರೇರಣೆ ಬಂದಿತ್ತು ಅವಳಿಗೆ. ಚಿದು ಇದ್ದ, ಅವನು ಜರ್ನಲಿಸ್ಟು. ಸೊ ಈ ಥರ ಒಂದು ಆವಾಗಲೇ ಅವಳಿಗೊಂದು ಶುರು ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಇನ್ಸ್ಪಿರೇಷನ್, ಅಪ್ಪನ ಹಾದಿನಲ್ಲಿ ನಡಿಬೇಕು ಅಂತ ಅವಳು ಕೊನೆವರೆಗೂ ಅದನ್ನೇ ನಡೆಸ್ಕೊಂಬಂದು. ಆಮೇಲೆ ಇನ್ನೊಂದು ವಿಷಯ, ವಿಜಯ್ ಆಗಲೇ ಹೇಳಿದರು, ನಾವೆಲ್ಲ ವಿಜಯ್ ಅಂತಿದ್ದು ವಿಜಯ್. ಅವಳು ಆ್ಯಕ್ಚುಲಿ ಗೌರಿ ಯಾವತ್ತೂ ಫಿಸಿಕಲ್ ಎಕ್ಸಸೈಸ್ ಮಾಡಿದವಳೆ ಅಲ್ಲ. ಅವು ಯಾವಾಗ ಒಂದು ಪುಸ್ತಕ ಕೊಟ್ಬಿಟ್ರೆ ಭಾಳ ಖುಷಿಯಾಗಿ ಕೂತ್ಬಿಟ್ಟವಳು. ನಮ್ಮನೆ ನಮ್ಮ ತಮ್ಮ ತುಂಬ ಸ್ಪೋರ್ಟಿವು, ನಾನು ಸ್ವಲ್ಪ ಸ್ಪೋರ್ಟಿವ್, ಯೋಗ ಮಾಡ್ಕೊಂಡಿದ್ದೆ. ಅವಳು ಯಾವತ್ತೂ ಮಾಡ್ತಿರ್ಲಿಲ್ಲ. ಒಂದೇ ವರ್ಷ ಸ್ಪೋರ್ಟಲ್ಲಿ ಗೆದ್ದಿದ್ದು ಅಂದರೆ ಅವಳು ಯೋಗನಲ್ಲಿ ಗೆದ್ದುಬಿಡಿದ್ಲು. ಹೇಗೆ ಅಂತ ನಾವೆಲ್ಲ ಶಾಕ್ ಆಗಿಬಿಟ್ರೆ, 3 ಜನ ಇದ್ದಂತೆ 3ನೇ ಪ್ರೈಸ್ ಬಂದಿತ್ತು ಅವಳಿಗೆ. ಸೊ ಬಂದ್ಬಿಟ್ಟು ಹೇಳ್ಕೊಂಡಿದ್ಲು. ಅವಳು ಯಾವತ್ತೂ ಫಿಸಿಕಲಿ ಇಲ್ಲೂ ಅಷ್ಟೇ, ಈ ಕಾಲೇಜಲ್ಲಿದ್ದಾಗಲೂ ಸ್ಪೋರ್ಟ್ಸ್ ಏನೂ ಮಾಡ್ತಿರ್ಲಿಲ್ಲ. ಇದ್ದಕ್ಕಿದ್ದಂಗೆ ಸ್ವಲ್ಪ ವರ್ಷ ಆದಮೇಲೆ ಅಲ್ಲಿ ನಮ್ಮ ಬನಶಂಕರಿಲಿ ಗೋಲ್ಡ್ಸ್ ಜಿಮ್ ಅಂತ ಶುರುವಾಗಿತ್ತು. ಅವಾಗ ಬಾರೆ ಜಿಮ್ಗೆ ಹೋಗೋಣ ಅಂತ ಅವಾಗವಾಗ ಸ್ಪೋರ್ಟ್ಸ್ ಬಂದ್ಬಿಟ್ಟಿದೆ ಅವಳಿಗೆ. ಯಾವಾಗವಾಗ ಬ್ಯಾಡ್ಮಿಂಟನ್ ಆಡೋಣ ಅಂತ ಒಂದು ಸ್ವಲ್ಪ ದಿನ ಆಡೋಳು, ಬಿಟ್ಬಿಟ್ಟವಳು. ಹಿಂಗೆ ಜಿಮ್ ಹೋದಾಗ ವಿಜಯವ್ರು ಸಿಕ್ಕಿದ್ರು. ಅವಾಗ ಇನ್ನೂ ಸ್ಟ್ರಗ್ಲಿಂಗ್ ಆ್ಯಕ್ಟ್ರು ಪಾಪ. ಫೋಟೋ ಇಟ್ಕೊಂಡು ಬಂದು ನಮಗೆಲ್ಲ ನಾನ್ ಡೈರೆಕ್ಟರ್ ಅಂದ್ಬಿಟ್ಟು ಫೋಟೋ ಕೊಡೋರು. ಗೌರಿ ಪಾಪ ಇವ್ರು ಹೇಳ್ದಂಗೆ ಹೆಲ್ಪ್ ಮಾಡೋಳು. ಇವಾಗ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಆಗಿದ್ದಾರೆ. ಆಮೇಲೆ ಅವ್ರ ನಿಲುವುಗಳು ತುಂಬ ಚೆನ್ನಾಗಿದೆ. ಸೊ ಐ ಆಮ್ ಪ್ರೌಡ್ ಟು ನೋ ವಿಜಿ. ಅದು ಅಲ್ಲದೆ ವಿಜಯವರು ಆಫೀಸಿಗೆ ಬರ್ತಾಯಿದ್ರು ಅವಾಗವಾಗ. ನಮ್ಮ ಸಿನಿಮಾಲಿ ಮಾಡಿದ್ರು, ಅವ್ವ ಸಿನಿಮಾಲಿ ಮಾಡಿದರು. ಅವಾಗ ದುನಿಯಾ ಸೂಪರ್ ಹಿಟ್ ಆಗಿತ್ತು. ಅವ್ವನಲ್ಲಿ ಆ್ಯಕ್ಚುಲಿ ಅಪ್ಪ ಬರ್ದಿದ್ದ ಕತೆ ಮುಸ್ಸಂಜೆ ಕಥಾ ಪ್ರಸಂಗ. ಅವ್ವನಲ್ಲಿ ತುಂಬ ಸಣ್ಣ ಪಾತ್ರ ಇತ್ತದು. ನಾವು ವಿಜಯ್ ಬರ್ತಾನೆ ಅಂತ ದೊಡ್ಡದು ಮಾಡೋಕ್ಕಾಗಲ್ವಲ್ಲ ಅಂತ ಒಂದು. ಬಟ್ ಅಂದ್ರೂ ಸ್ವಲ್ಪ ಮಾಡಿದ್ವಿ. ಅವಾಗ ಅವರು ಆ್ಯಕ್ಷನ್ ಹೀರೋ ಬೇರೆ. ದುನಿಯಾನಲ್ಲಿ ತುಂಬ ಆ್ಯಕ್ಷನ್ ಮಾಡಿದರು. ನಮ್ಮದ್ರಲ್ಲಿ ಆ್ಯಕ್ಷನ್ನೇ ಇಲ್ಲ. ಏನಪ್ಪ ಮಾಡೋಂಥ ಗೌಡ್ರಿಲ್ಲಿದ್ದಾರೆ, ನಾನು ಗೌಡ್ರೆಲ್ಲ ಬರೆದಿದ್ದ ಸ್ಕ್ರಿಪ್ಟು. ಇವ್ರನ್ನ ಇಟ್ಕೊಂಡು ಹೆಂಗೆ ಆ್ಯಕ್ಷನ್ ಮಾಡದೇ ಇರ್ಬೋದು ಅಂತ ಒಂದು ಕಾಮಿಡಿ ಆ್ಯಕ್ಷನ್ ಮಾಡಿಬಿಟ್ವಿ ಅದರಲ್ಲಿ. ಬಟ್ ತುಂಬ ಲವಲವಿಕೆಯಾಗಿ ಮಾಡಿಕೊಟ್ರು. ಅಲ್ಲಿ ಆಮೇಲೆ ಡಬ್ಬಿಂಗಲ್ಲೂ ಎಷ್ಟೊಂದು ಆ್ಯಡ್ ಮಾಡಿದ್ರು. ತುಂಬ ಕ್ರಿಯೇಟಿವ್ ಪರ್ಸನ್ ಆ್ಯಕ್ಚುಲಿ. ನೋ ವಂಡರ್ ಅವ್ರು ಇವಾಗ ಡೈರೆಕ್ಷನ್ ಮಾಡ್ತಾಯಿದ್ದಾರೆ, ಸೂಪರ್ ಹಿಟ್ ಸಿನಿಮಾ ಮಾಡ್ತಾಯಿದ್ದಾರೆ. ಪ್ರೌಡ್ ಆಫ್ ಯು. ಅದಲ್ಲದೆ ಗೌರಿ ಇದು ಅವ್ರದ್ದು ಹೇಳಬೇಕು ಅಂದರೆ, ಆಫೀಸಿಗೆ ಬಂದಾಗ ಅವಾಗವಾಗ ಇನ್ನೂ ಸ್ವಲ್ಪ ದುಡಿಯೋಕ್ಕೆ ಶುರು ಮಾಡಿದರು. ನಂಗೆ ನೆನಪಿದೆ, ಇನ್ನು ಯಾರೋ ಒಂದು ಹುಡುಗ ತುಂಬ ಕಷ್ಟದಲ್ಲಿದ್ದಾನೆ ಕಣ, ಒಂದು 25,000 ರೂಪಾಯಿ ಕೊಡೋವನ್ನ ಟಕ್ಕಂತ ಕೊಟ್ಬಿಟ್ಟು ಹೋಗೋರು. ಸುಮಾರು ಸತಿ ಈ ಥರ ವಿಧಿ ಹೆಲ್ಪ್ ಮಾಡಿದ್ದಾರೆ. ಸೊ ಅದು ಒಂದು ತುಂಬ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಗೌರಿ ಯಾರನ್ನೂ ಬಿಡಲ್ಲ ಆ ಥರ. ಅವಳದು ಸ್ವಂತ ಸಿದ್ದರಾಮಯ್ಯ ಅವ್ರ ಆಫೀಸ್ಗೆ ಹೋದ್ರೂ ಇವಾಗ ಹೇಳ್ತಾರೆ, ಅವಳು ಸ್ವಂತಕ್ಕೆ ಯಾವತ್ತೂ ಬಂದಿಲ್ಲ ಅವಳು. ಬೇರೆಯವ್ರ ಪರ, ಬೇರೆಯವ್ರು ಏನೋ ಲ್ಯಾಪ್ಟಾಪ್ ಬೇಕು, ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಆ ಥರ ಇದರಲ್ಲಿ ಯಾವಾಗಲೂ ಕೇಳೋರು ಬೇರೆಯವ್ರನ್ನ. ಅದನ್ನು ಮುಲಾಜಿಲ್ಲದೆ ಅಂಕಲ್ಗೆ ಹೇಳ್ದಂಗೆ ವೈಯರೆಲ್ಲ ಹೇಳ್ತಾರೆ, ಅವ್ರು ಡೊನೇಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಆ ಥರ ಅವಾಗಲೇ ಅವಳು ಪರ್ಸ್ನಲ್ ಲೆವೆಲಲ್ಲಿ ಯಾರ್ಯಾರಿಗೇನು ಹೇಳ್ತಾ ಅಷ್ಟು ಕಷ್ಟಪಟ್ಟು ಮಾಡೋಳು. ಸೊ ದೀಸ್ ಸಮ್ ಹ್ಯಾಪಿ ಮೆಮೊರೀಸ್ ಟು ಶೇರ್ ಅನಿಸುತ್ತೆ. ಇನ್ನೊಂದು ಹೇಳಬೇಕು ಅಂದರೆ, ನಾವು ಆ್ಯಕ್ಚುಲಿ January 29 ಶಿವಸುಂದರ್ ಫೋನ್ ಮಾಡಿ ಹೇಳಿದ್ರು ಫಂಕ್ಷನ್ ಮಾಡ್ತಾಯಿದ್ರೆ. ಹಂಸಲಿಕ್ ಅವರು
ಈ ಥರ ಹಾಡು ಬರೆದು ಅದನ್ನು ಬಿಡುಗಡೆ ಮಾಡೋಣ ಅಂತ. ನಾನು ಟೀ ಸ್ಟಾರ್ ಅವರಿದ್ದಾರೆ, ಅದರೊಳಗಿದ್ದಾರೆ, ನೂರು ಇದ್ದಾರೆ, ಅಫ್ಕೋರ್ಸ್ ನಮ್ಮದೆಲ್ಲ ಸೇಮ್ ಟೀಮು. ಸೊ ಅವಾಗ ಬೇಡ 29th ಇವತ್ತು ಈ ಸರಿ ಏನು ಮಾಡೋದು ಬೇಡ, ಯಾವಾಗಲೂ ಮಾಡೋದು ಬೇಡ. September 5th ಮಾರ್ಟರ್ಸ್ ಡೇ ಅಂತ ಗೌರಿ ಹೋಗಿದ್ದ ದಿನ ಒಂದು ದೊಡ್ಡ ಫಂಕ್ಷನ್ ಮಾಡೋಣ. ನಾವು ನಿಮಗೆ ನೆನಪಿರೋ ಹಾಗೆ ನಾವು ಜರ್ನಲಿಸ್ಟ್ ಅವಾರ್ಡ್ ಅಂತ ಒಂದು ಶುರು ಮಾಡಿದ್ವಿ ಗೌರಿ ಹೆಸರಲ್ಲಿ. ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ವಿ, ಸುಮಾರು ವರ್ಷ ಆಯಿತು. ಅದೊಂದು ಮಾಡೋಣ. ಆಮೇಲೆ ಇನ್ನೊಂದು ಸ್ಟೂಡೆಂಟ್ ಜರ್ನಲಿಸ್ಟಿಗೆ, ನಿಮಗೆ ಗೊತ್ತಿರೋ ಹಾಗೆ ಈಗ ಸ್ಟೂಡೆಂಟ್ಸ್ ಆಗಲಿ ಜರ್ನಲಿಸ್ಟ್ಗಾಗಲಿ ಎಲ್ಲರಿಗೂ ಬಾಯಿ ಕಟ್ಟಂಗಾಗಿದೆ ಅಥವಾ ಪ್ಯಾಂಪ್ಲೆಟ್ಸ್ ಆಗಿಬಿಟ್ಟಿದ್ದಾರೆ ಗೌರ್ಮೆಂಟ್ಗೆ. ಅದನ್ನೊಂದು ಇಂಡಿಪೆಂಡೆಂಟ್ ಜರ್ನಲಿಸ್ಟ್, ಇಂಡಿಪೆಂಡೆಂಟ್ ವಾಯ್ಸ್ ಇರೋರಿಗೆ ಸ್ಫೂರ್ತಿ ಕೊಡೋಕ್ಕೆ ಒಂದು ಸ್ಕಾಲರ್ಶಿಪ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದು September 5th ಮಾಡೋಣ ಅಂದ್ಕೊಂಡಿದ್ವಿ. ಅದಕ್ಕೂ ಖಂಡಿತ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ. ಅಷ್ಟೇ, ಅದು September 5th ಮಾಡೋಣ. January 29 ಬೇಡ ಅಂದ್ಕೊಂಡಿದ್ವಿ. ಬಟ್ ಇದಕ್ಕಿದ್ದಂಗೆ 100 ಅವರೆಲ್ಲ ಪ್ಲ್ಯಾನ್ ಮಾಡಿ ಒಂದು ಸಣ್ಣದಾಗಿ ಮಾಡೋಣ ಅಂದರು. ಬಟ್ ಇದು ದೊಡ್ಡದಾಗಿ ಆಗಿದೆ ಫಂಕ್ಷನ್ನು, ತುಂಬ ಚೆನ್ನಾಗಾಗಿದೆ. ಎನಿವೆ ನಾವೆಲ್ಲ ಒಟ್ಟಿಗೆ ಕೈಗೂಡಿಸಿ ಮುಂದೆ ಈ ಥರ ಒಂದು ಹೋರಾಟ ಅಥವಾ ಒಂದು ನಿಲುವು ಇಟ್ಕೊಂಡು ಮುಂದೆ ಇರೋದು ಒಳ್ಳೆಯದು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.